ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಬನ್ನಿ, ಇವತ್ತು ನಾನು ಇದ್ದೀನಿ ಇಲ್ಲಿ ಹುಬ್ಳಿಯಲ್ಲಿದ್ದೀನಿ. ಫ್ರೆಂಡ್ಸ್ ಬನ್ನಿ, ಇವತ್ತು ನಾನೊಂದು ಏನೊಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ. ನಮ್ಮ ಚಾಲಕ ಮಿತ್ರರಿಗೆ, ನಮ್ಮ ಡ್ರೈವರ್ಸ್ಗೆಲ್ಲ ಒಂದು ತಿಳಿಸುವಂಥ ವಿಚಾರವಾಗಿದೆ. ಫ್ರೆಂಡ್ಸ್ ಬನ್ನಿ, ನಾನು ಒಂದು ವಿಶೇಷ ರೀತಿಯಲ್ಲಿ ಇವತ್ತಿನ ಟಾಪಿಕ್ ತಂದಿರ್ತೇನೆ. ವಿಶೇಷ ರೀತಿಯಲ್ಲಿ ನಿಮ್ಮ ಮುಂದೆ ಆ ವಿಚಾರಗಳನ್ನೆಲ್ಲ ಹೇಳುವನಾಗಿದ್ದೇನೆ. ಫ್ರೆಂಡ್ಸ್ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನಾನಿವಾಗ ಯಾವ ಜಾಗದಲ್ಲಿದ್ದೀನಿ ಅಂದರೆ, ಹುಬ್ಳಿಯಲ್ಲಿರೋ ಸಿಟಿ ಒಳಗಡೆ ಇರೋ APMC ಎರಡು ಮುಂದೆ ಇರೋ ಚಿಗರಿ ಬಸ್ ಓಡಾಡೋ ಟ್ರ್ಯಾಕ್ ರೋಡಲ್ಲಿದ್ದೀನಿ ನಾನು. ನೋಡಿ, ಸರ್ವಿಸ್ ರೋಡಲ್ಲಿ ನನ್ನ ವೆಹಿಕಲ್ ನಿಂತಿದೆ. ನೋಡಿ, ನನ್ನ ವೆಹಿಕಲ್ ಮುಂದೆ ಡ್ಯಾಶ್ ಬೋರ್ಡಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ, ಫೋನು. ನೋಡಿ, ಆ ಕಡೆ ಕಾರೆಲ್ಲ ಹೋಗ್ತಾ ಇರೋದು ಅದು ಚಿಗರಿ ಬಸ್ ಲೈನು. ನೋಡಿ, ಚಿಗರಿ ಬಸ್ ಬರ್ತಾ ಇದೆ ಹಿಂದೆ ಒಂದು. ನೋಡಿ ಇವಾಗ ಒಂದು ಚಿಗರಿ ಬಸ್ ಪಾಸ್ ಆಗ್ತಾ ಇದೆ. ನೋಡಿ, ಅದು ನಿಮಗೆಲ್ಲ ಗೊತ್ತಿರುತ್ತೆ, ಹುಬ್ಳಿ ಧಾರವಾಡದವ್ರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಅದು ಚಿಗರಿ ಬಸ್ ಮಾತ್ರ ಇಲ್ಲ, ಗೌರ್ಮೆಂಟ್ ವೆಹಿಕಲ್ಗಳು ಮಾತ್ರ ಓಡಾಡೋ ಅಂತ ಟ್ರ್ಯಾಕ್ ಇದೆ. ಅದು ಬ್ಯಾರಿಕೇಡ್ ಪಕ್ಕದಲ್ಲಿರೋದು ಆ ಥರ ಟ್ರ್ಯಾಕ್ ತಂದಿದೆ. ಫ್ರೆಂಡ್ಸ್ ಅದು ಹುಬ್ಳಿ ಧಾರವಾಡದವ್ರಿಗೆ ಎಲ್ಲರಿಗೂ ಸ್ವಲ್ಪ ಪರಿಚಿತವಾಗಿರುತ್ತೆ ಇದೊಂದು ಪ್ಲೇಸು. ಫ್ರೆಂಡ್ಸ್ ನಾನಿವತ್ತು ತರ್ತಾ ಇರೋ ಟಾಪಿಕ್ ನಿಮ್ಮ ಮುಂದೆ ಏನು ಅಂದರೆ, ನಮ್ಮ ಚಾಲಕರಿಗೆ ಸಂಬಂಧಪಟ್ಟಂಥ, ಡ್ರೈವರ್ಸ್ಗೆಲ್ಲ ಸಂಬಂಧಪಟ್ಟಂಥ ಒಂದು ಒಳ್ಳೆ ಉಪಯುಕ್ತವಾದ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಫ್ರೆಂಡ್ಸ್ ಬನ್ನಿ, ಒಂದು ಹೊಸ ರೀತಿಯಲ್ಲಿರುತ್ತೆ ನಿಮಗೆಲ್ಲ. ನೋಡಿ ಫ್ರೆಂಡ್ಸ್, ಡ್ರೈವರ್ ಅಂದರೆ ಏನು, ಡ್ರೈವರ್ ಪದದ ಅರ್ಥ ಹೇಳ್ತೀನಿ ನೋಡಿ. ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನಿಮಗೆ ಡ್ರೈವರ್ ಪದ, ಚಾಲಕರು ಅಂದರೆ ಏನು ಅಂತ ನಿಮಗೊಂದು ಅರ್ಥ ಹೇಳ್ತೀನಿ. ಡ್ರೈವರ್, ಇಂಗ್ಲೀಷಲ್ಲಿ ಡ್ರೈವರ್ ಅಂತ ಬರೆದ್ರೆ ನೋಡಿ, D ಅಂದರೆ ಡಿಸಿಪ್ಲಿನ್, ಕನ್ನಡದಲ್ಲಿ ಶಿಸ್ತು. R ಅಂದರೆ ರೆಸ್ಪೆಕ್ಟ್, ಕನ್ನಡದಲ್ಲಿ ಗೌರವ. I ಅಂದರೆ ಇಂಟೆಲಿಜೆಂಟ್, ಬುದ್ಧಿವಂತ. V ಅಂದರೆ ವಿಸಿಯನ್, ದೃಷ್ಟಿ. E ಅಂದರೆ ಎಫಿಸಿಯೆಂಟ್, ಸಮರ್ಥ. R ಅಂದರೆ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ. ನೋಡಿ, ಡ್ರೈವರ್ ಅಂದರೆ, ಡ್ರೈವರ್ ಪದದ ಅರ್ಥ ಎಷ್ಟೊಂದು ಚೆನ್ನಾಗಿದೆ ಅಂದರೆ ನೋಡಿ ಫ್ರೆಂಡ್ಸ್, ಶಿಸ್ತಾಗಿರೋನೇ ಡ್ರೈವರ್, ಗೌರವ ಆಗಿರೋನೇ ಡ್ರೈವರ್, ಬುದ್ಧಿವಂತ ಆಗಿರೋನೇ ಡ್ರೈವರ್, ಒಳ್ಳೆ ದೃಷ್ಟಿ ಹೊಂದಿರೋನೇ ಡ್ರೈವರ್, ಸಮರ್ಥ, ಎಲ್ಲದಕ್ಕೂ ಸಮರ್ಥನಾಗಿರೋನೇ ಡ್ರೈವರ್, ಎಲ್ಲದರಲ್ಲೂ ಜವಾಬ್ದಾರಿ ಇರೋನೇ ಡ್ರೈವರ್. ಎಷ್ಟು ಅರ್ಥ ಇದೆ ನೋಡಿ ಫ್ರೆಂಡ್ಸ್. ಚಾಲಕ ಅನ್ನೋ ಒಂದು ಪದಕ್ಕೆ ಎಷ್ಟೊಂದು ಅರ್ಥಗರ್ಭಿತವಾಗಿ ನೋಡಿ ಇದೆ ಅಂದರೆ ನಾನು ಹೇಳ್ತೀನಿ. ಆವಿಗೆ ಸಿಟ್ಟು ಜಾಸ್ತಿ, ಗುಲಾಬಿಗೆ ಮುಳ್ಳು ಜಾಸ್ತಿ, ಸಮುದ್ರದಲ್ಲಿ ಉಪ್ಪು ಜಾಸ್ತಿ. ಅದೇ ರೀತಿ ಡ್ರೈವಿಂಗ್ ಮೇಲೆ, ನಮ್ಮ ಎಲ್ಲ ಚಾಲಕರಿಗೆ ಡ್ರೈವಿಂಗ್ ಮೇಲೆ, ಗಾಡಿ ಮೇಲೆ ಪ್ರೀತಿ ಜಾಸ್ತಿ. ಫ್ರೆಂಡ್ಸ್ ಅದನ್ನು ಹೇಳ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡ್ರೈವರು ಹೇಗೆ ಬದುಕಬೇಕೆಂದರೆ, ಹೇಗೆ ಜೀವನ, ಅವ್ರ ಬದುಕು ಹೇಗೆ ಇರಬೇಕು ಅಂದರೆ, ಬೇರೆಯವರು ಅವ್ರಿಗೆ ಹೇಳ್ತಾರೆ, ಬೇರೆಯವ್ರ ಮುಂದೆ ಹೇಗಿರ್ಬೇಕು ನಮ್ಮ ಡ್ರೈವರ್ ಅಂದರೆ, ಹೇಗೆ ಬದುಕು ತೋರಿಸ್ಬೇಕು ಅಂದರೆ, ನೀ ಲೆಕ್ಕಕ್ಕೆ ಇಲ್ಲ ಅಂದವರ ಎದುರು, ನೀನೇನು ಅಲ್ಲ, ನೀನು ಏನು ಇಲ್ಲ ಅಂದರೆ ಎದುರು ಲೆಕ್ಕಕ್ಕೆ ಸಿಗದ ಹಾಗೆ ಗೆದ್ದು ಬದುಕಬೇಕು ನಮ್ಮ ಡ್ರೈವರ್ಸು. ಹಾಗೆ ಜೀವನ ಹೆಂಗೆ ಇದ್ದರೂ ನಡೀತದೆ ಫ್ರೆಂಡ್ಸ್. ನಾವು ಹೆಂಗಿದ್ರು ಜೀವನ, ದಿನಗಳು ಹೋಗ್ತಾ ಇರುತ್ತೆ, ವರ್ಷಗಳು ಕಳೀತಾ ಇರುತ್ತೆ. ಸಿಕ್ಕಿದ್ರಲ್ಲಿ ಖುಷಿ ಪಡಬೇಕು. ಏನು ಹೇಳಿ, ಇರೋದ್ರಲ್ಲೇ ನಮ್ಮ KSRTC ಬಸ್ ಚಾಲಕರ ಸೀಟಿಂದ ಒಂದು ಬರೆದಿರುತ್ತೆ, ಇರುವುದನ್ನೆಲ್ಲ ಬಿಟ್ಟು ಬಾರೆ ನಂಬುವುದನ್ನು ಬಿಡು, ಹರುಷಕ್ಕಿದೆ ದಾರಿ. ಅದರ ಅರ್ಥ ಏನಿದೆ ಅಂದರೆ, ಸಿಕ್ಕಿದ್ರಲ್ಲಿ ಸಂತೋಷ ಪಡಬೇಕು, ಇರೋದ್ರಲ್ಲಿ ಖುಷಿ ಪಡಬೇಕು ಅನ್ನೋ ಒಂದು ಅರ್ಥ ಫ್ರೆಂಡ್ಸ್. ಅದು ಪ್ರತಿಯೊಂದು ನಮ್ಮ ಸಾರಿಗೆ ಇಲಾಖೆ ಬಸ್ಗಳ ಹಿಂದೆ, ಡ್ರೈವರ್ ಸೀಟ್ ಹಿಂದೆ ಪ್ರತಿಯೊಂದು ಬಸ್ಸಿಂದನೂ ಬರೆದಿರುತ್ತೆ ಫ್ರೆಂಡ್ಸ್. ಅದು ನೀವೆಲ್ಲ ಗಮನಿಸಿರ್ತೀರ ಅಂದ್ಕೊಂಡಿರ್ತೀನಿ. ನೋಡಿ ಎಷ್ಟು ಅರ್ಥಗರ್ಭಿತವಾಗಿದೆ ಅಂತ. ನೋಡಿ ಫ್ರೆಂಡ್ಸ್, ನಾನೇನು ಹೇಳಿದೆ ಅಂದರೆ, ಜೀವನ ಹೆಂಗೆ ಇದ್ರೂ ಸಾಕ್ತಾ ಇರುತ್ತೆ. ಕುಂತಿದ್ರೂ ಸಾಗುತ್ತೆ, ನಿಂತಿದ್ರೂ ಸಾಗುತ್ತೆ, ಮಲಗಿದ್ರೂ ಸಾಗುತ್ತೆ, ಹೋಗ್ತಾ ಇರುತ್ತೆ, ದಿನಗಳು ಕಳೆದು ಹೋಗ್ತಾ ಇರುತ್ತೆ. ಆದರೆ ನಾವು ಮನುಷ್ಯ ಜೀವನ ಅನ್ನೋದೊಂದು ಜೀವನ ಅನುಭವಿಸ್ತಿರುವಾಗ ನೋಡಿ, ಒಳ್ಳೆ ರೀತಿಯಲ್ಲಿ ಬಾಳಬೇಕು, ನಾವು ಒಳ್ಳೆಯದನ್ನೇ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾನು ಇದನ್ನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸಿಕ್ಕಿತ್ತೆ ಸಾಕು, ಬಂದಿತ್ತೆ ಸಾಕು, ನಮ್ಮ ಪಾಲಿಗೆ ಬಂದಿತ್ತೆ ಸಾಕು ಅನ್ನೋದ್ರಲ್ಲೇ
ಖುಷಿ ಪಡ್ತಾ, ಅದರಲ್ಲೇ ಸಂತೋಷ ಪಡ್ತಾ, ಅದರಲ್ಲೇ ನೆಮ್ಮದಿ ಅನುಭವಿಸ್ತಾ ಮುಂದೆ ಹೋಗ್ತಾ ಇರಬೇಕು ಫ್ರೆಂಡ್ಸ್. ಜೀವನ ನಡೆಸ್ಕೊಂಡು ಹೋಗ್ತಾ ಇರಬೇಕು. ಆಮೇಲೆ ಡ್ರೈವರ್ ಬದುಕೇ ಒಂದು ಅಲ್ದಾಟ. ಡ್ರೈವರ್ ಬದುಕು ಒಂದು ನಿಂತ ನೀರಲ್ಲ, ಹರಿಯೋ ನೀರು, ಹರಿದಾಡ್ತಾ ಅಲೆದಾಟ. ಡ್ರೈವರ್ ಜೀವನನೇ ಒಂದು ಅಲೆದಾಟ. ಇವತ್ತು ಇಲ್ಲಿರ್ತೀವಿ, ಇವತ್ತು ನಾನು ನೋಡಿ ಹುಬ್ಳಿಲಿದ್ದೀನಿ, ನಾಳೆ ತಿಪ್ಟೂರಲ್ಲಿರ್ತೀನಿ, ನಾಡಿದ್ದು ಹಾಸನಲ್ಲಿರ್ತೀನಿ, ಇನ್ನು ಮುಂದಿನ ದಿನ ಬೆಂಗಳೂರಲ್ಲಿರ್ತೀನಿ. ಹಾಗೆ ಡ್ರೈವರ್ ಬದುಕೇ ಒಂದು ಅಲ್ದಾಟ. ಒಂದು ನೆಲೆ ಇಲ್ಲದಂಥ ಒಂದು ಏನಾದರೂ ಕೆಲಸ ಅಂತ ಇದ್ದರೆ ಅದೇ ಡ್ರೈವರ್ ಬದುಕು, ಅದೇ ಡ್ರೈವರ್ ಕೆಲಸ ಅಂತ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ಡ್ರೈವರ್ಗಳು ಅವರವ್ರ ಜೀವನಕ್ಕೆ, ಅವರ ಜೀವನವೆಂಬ ದೋಣಿಗೆ ಅವರೇ ನಾವಿಕರಾಗಿರ್ತಾರೆ ಫ್ರೆಂಡ್ಸ್. ಆಮೇಲೆ ಒಂದು ಒಳ್ಳೆ ಮಾತು ನೆನಪಾಯಿತು, ನಾನು ನಿಮಗೆಲ್ಲ ತಿಳಿಸ್ಕೊಡ್ಬೇಕಂತ ನೋಡಿ ನನಗೊಂದು ಮೈಂಡಲ್ಲಿ ಬಂತು ಇವಾಗ. ಈ ದುನಿಯಾದಲ್ಲಿ, ಈ ಪ್ರಪಂಚದಲ್ಲಿ ಕೆಟ್ಟವರು ಯೂಸ್ ಆಗ್ತಾರೆ, ಒಳ್ಳೆಯವರು ಮಿಸ್ಯೂಸ್ ಆಗ್ತಾರೆ. ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಷ್ಟೇ ಜೀವನ. ಒಳ್ಳೆತನ ಮಿಸ್ಯೂಸ್ ಮಾಡ್ಕೊಂಡ್ರೆ ಜಾಸ್ತಿ. ನಿನ್ನ ಒಳ್ಳೆತನ, ನಿನ್ನ ಈ ಮೈನಸ್ ಪಾಯಿಂಟು. ನೋಡಿ ಫ್ರೆಂಡ್ಸ್, ನಾನು ಏನು ಹೇಳೋಣ, ಮಿಸ್ಯೂಸ್ ಮಾಡ್ಕೊಳೋ ಜನನೇ ನಮ್ಮ ಸಮಾಜದಲ್ಲಿರೋ ಜನನೇ ಜಾಸ್ತಿ. ಹಾಗಾಗಿ ನೋಡಿ, ಈ ದುನಿಯಾದಲ್ಲಿ ಕೆಟ್ಟವರು ಯೂಸ್ ಆಗ್ತಾರೆ, ಒಳ್ಳೆಯವರು ಮಿಸ್ಯೂಸ್ ಆಗ್ತಾರೆ. ಇಷ್ಟೇ ಜೀವನ. ಆಮೇಲೆ ನಮ್ಮ ಪ್ರಯತ್ನ ಹೇಗಿರಬೇಕು, ನಮ್ಮ ಚಾಲಕರ ಪ್ರಯತ್ನ ಅಂದರೆ ಫ್ರೆಂಡ್ಸ್, ಪ್ರಯತ್ನ ಗುಟ್ಟಾಗಿರಬೇಕು. ಕೆಲಸ ಮಾಡ್ತಾ ಇರಬೇಕು, ಗುಟ್ಟಾಗಿರಬೇಕು. ನೋಡಿ, ಪ್ರಯತ್ನ ಪಡುವಾಗ, ಕೆಲಸ ಮಾಡೋ ಟೈಮಲ್ಲಿ ಗುಟ್ಟಾಗಿ ಮಾಡಬೇಕು. ಏನು ಮಾಡ್ತಾಯಿದ್ದೀವಿ ಅನ್ನೋದು ಗುಟ್ಟಾಗಿಟ್ಟು ಏನಾದ್ರು ಸಾಧನೆ ಮಾಡೋ ತನಕ, ಸಾಧನೆ ಮಾಡಾದ್ಮೇಲೆ, ಗೆದ್ದ ಮೇಲೆ ನಿಮ್ಮ ಪ್ರಯತ್ನ ಎಲ್ಲರಿಗೂ ತಿಳಿಯೋಂತಿರಬೇಕು, ಜಗತ್ತಿಗೆಲ್ಲ ಕಾಣಿಸೋಂಗಿರಬೇಕು. ನಿಮ್ಮ ಸುತ್ತಮುತ್ತಲಿ ಜನಗಳಿಗೆಲ್ಲ ಕಾಣಿಸೋಂಗಿರಬೇಕು. ಹಾಗಾಗಿ ಆ ಥರ ಒಂದೊಂದು ಕಿವಿ ಮಾತು ನಾನು ನಮ್ಮ ಚಾಲಕ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು ಮಾತು ಹೇಳ್ತೀನಿ ಫ್ರೆಂಡ್ಸ್, ನಮ್ಮ ಡ್ರೈವರ್ಗಳಿಗೆ ಮಾತ್ರ, ಎಸ್ಪೆಷಲಿ ಚಾಲಕರಿಗೆ ಹೇಳ್ತೀನಿ, ಇಲ್ಲಿ ಎಲ್ಲರೂ ನಮ್ಮವರೇ. ನೋಡಿ ಬಸ್ ಹೋಯ್ತು, ನೋಡಿ ಟೂ ವೀಲರ್ ಹೋಯ್ತು, ಕಾರ್ ಹೋಯ್ತು, ನೋಡಿ ಎಲ್ಲ ನಮ್ಮವರೇ. ಆದರೆ ಯಾರು ನಮ್ಮ ಜೊತೆ ಬರೋದಿಲ್ಲ. ಎಲ್ಲ ಅವ್ರು ಹೆಂಗೆ ಹೋಗ್ತಾರೆ, ನಾವು ಹಂಗೆ ಹೋಗ್ತೀವಿ. ಎಲ್ಲ ಸಮಯಕ್ಕೆ ಸಂದರ್ಭ ಹೋಗ್ತಾ ಇರಬೇಕು. ಎಲ್ಲರೂ ನಮ್ಮವರೇ ಅಂದ್ಕೊಂಡು, ಎಲ್ಲ ನಮ್ಮ ಅಣ್ಣ ತಮ್ಮದಿರೇ ಅಂದ್ಕೊಂಡು, ಎಲ್ಲ ನಮ್ಮ ಅಕ್ಕ ತಂಗಿರೇ ಅಂದ್ಕೊಂಡು ಹೋಗ್ತಾ ಇರಬೇಕು. ಸಮಯ ಸಂದರ್ಭ ನೋಡಿ, ಸಮಯ ಸಂದರ್ಭಕ್ಕೆ ಅನುಗುಣವಾಗಿ. ಆದರೆ ನಮ್ಮ ಜೊತೆ ಯಾರು ನಿಲ್ಲಲ್ಲ, ಮಾತಾಡಲ್ಲ. ಅವರು ಕೆಲಸ ಅವ್ರಿಗೆ, ನಮ್ಮ ಕೆಲಸ ನಮಗೆ. ನಾನೇನು ಹೇಳಕ್ಕೆ ಬಂದೆ ಅಂದರೆ, ಇಲ್ಲಿ ಎಲ್ಲರೂ ನಮ್ಮವರೇ, ಆದರೆ ಎಲ್ಲ ಸಮಯದಲ್ಲಿ ಅಲ್ಲ. ಎಲ್ಲ ಸಮಯದಲ್ಲಿ ನೋಡಿ, ಎಲ್ಲ ಸಮಯದಲ್ಲಿ ನಾವೇ ಇರೋದಿಲ್ಲ, ಎಲ್ಲ ಸಮಯದಲ್ಲಿ ಇವರೇ ಇರಲ್ಲ, ಎಲ್ಲ ಸಮಯದಲ್ಲೂ ಇದೇ ವೆಹಿಕಲ್ಗಳಿರೋದಿಲ್ಲ. ಹಂಗಾಗಿ ಸಮಯ ಸಂದರ್ಭ ತಕ್ಕನಾಗೆ ನಾವು ನಮ್ಮ ಜೀವನ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ. ಆಮೇಲೆ ಇನ್ನೊಂದು ಕಿವಿ ಮಾತು, ನಾನು ನಮ್ಮ ಚಾಲಕರು ಜೀವನದಲ್ಲಿ ಖುಷಿಯಾಗಿರಬೇಕು ಅಂದರೆ ಯಾರಿಂದಲೂ ಏನನ್ನು ಅತಿಯಾಗಿ ಏನು ಬಯಸಬಾರ್ದು. ಅತಿಯಾಗಿ ಏನಾದರೂ ಅವ್ರ ಹತ್ರ ಬಯಸಿದರೆ ನಾವು ಅವ್ರ ಸ್ವಾರ್ಥಕ್ಕೆ ನಮ್ಮನ್ನು ಜಾಸ್ತಿ ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಫ್ರೆಂಡ್ಸ್. ಅರ್ಥ ಆಯಿತು ಅನಿಸುತ್ತೆ. ಇದನ್ನು ಜಾಸ್ತಿ ಬಿಡಿಸಿ ಹೇಳಿದರೆ ತಪ್ಪಾಗುತ್ತೆ ಅನಿಸುತ್ತೆ ನಾನು. ಹಂಗಾಗಿ ಫ್ರೆಂಡ್ಸ್ ನೋಡಿ, ನಮ್ದು ಏನಿರುತ್ತೆ ಅದನ್ನು ಬಯಸೋಣ ನಾವು. ನಮ್ಮ ಬೆಲೆ ಎನಿವನ್, ಅದು ಹಣ ರೂಪದಾಗಲಿ, ಒಂದು ವಸ್ತು ರೂಪದಲ್ಲಾಗಲಿ, ಒಂದು ಗೌರವದ ರೂಪದಲ್ಲಾಗಲಿ, ಎನಿವನ್, ನೀವು ಹೇಗೆ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ. ಅದು ನಿಮ್ಮ ವೈಯಕ್ತಿಕ. ನಾನು ಹೇಳೋದಷ್ಟೇ. ನಾವು ಯಾರಿಗೂ, ಆಮೇಲೆ ಇನ್ನೊಂದು, ನಾವು ಯಾರಿಗೂ ಯಾವತ್ತೂ ಈಸಿಯಾಗಿ ಸಿಗಬಾರ್ದು ಫ್ರೆಂಡ್ಸ್. ನಮ್ಮ ತನನ ಬಿಟ್ಕೊಡ್ಬಾರ್ದು. ಈಸಿಯಾಗಿ ಯಾವುದೇ ಒಂದು ವಸ್ತು ಯಾರಿಗಾದ್ರೂ ಸಿಕ್ಕಿದರೆ ಅದರ ಬೆಲೆ ಸಿಗೋದಿಲ್ಲ. ನಾನೇನು ಹೇಳಕ್ಕೆ ಬರ್ತೀನಿ ಅಂದರೆ, ಈಸಿಯಾಗಿ ಯಾವುದು ಹಗುರವಾಗಿ ಯಾವುದು ಸಿಗಬಾರ್ದು ಫ್ರೆಂಡ್ಸ್. ಆವಾಗ ಅದ್ರ ಬೆಲೆನೇ ಕಳ್ಕೊಂಡ್ಬಿಡ್ತಾರೆ, ಕೇರ್ಲೆಸ್ಸಾಗಿ ನೋಡ್ತಾರೆ.
ಹಾಗಾಗಿ ಫ್ರೆಂಡ್ಸ್, ನಮ್ಮ ಬೆಲೆ ನಾವು ಉಳಿಸ್ಕೊಳೋಣ, ನಮ್ಮ ಗೌರವ ನಾವು ಉಳಿಸ್ಕೊಳೋಣ, ನಮ್ಮ ಕೆಲಸದಲ್ಲಿ ನಾವು ಶಿಸ್ತಾಗಿರೋಣ ಫ್ರೆಂಡ್ಸ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ಜೀವನ ನೋಡಿ, ನಾವು ನಡೆಸ್ತಾ ಇರೋ ಜೀವನ ಹೇಗೆ ಅಂದರೆ, ಹೊರಗಡೆ ಒಂದು ಸಮಾಜದಲ್ಲಿ ಜನಗಳು ನಮ್ಮನ್ನು ಹೇಗೆ ಉಪಯೋಗಿಸ್ಕೊತಾರೆ, ಹೇಗೆ ಆಗಲೇ ಹೇಳ್ದಂಗೆ ಮಿಸ್ಯೂಸ್ ಮಾಡ್ಕೋತಾರೆ ಅಂದರೆ, ಗೋಣಿ ಚೀಲ ಇದ್ದಂಗೆ ನಾವು. ಒಂದು ಗೋಣಿ ಚೀಲಕ್ಕೆ ಹೋಲಿಸ್ತೀನಿ ಫ್ರೆಂಡ್ಸ್ ನಾನು. ಒಂದು ಗೋಣಿ ಚೀಲ ಇದ್ದಂಗೆ, ಚೀಲ ಹೊಸ್ದಾಗಿದ್ದಾಗ ಚೆನ್ನಾಗಿದ್ದಾಗ ಎಲ್ಲರೂ ಯೂಸ್ ಮಾಡ್ಕೊತಾರೆ, ಎಲ್ಲರೂ ಅದಕ್ಕೆ ತುಂಬ್ತಾರೆ, ಎಲ್ಲ ಅದನ್ನು ಹೊತ್ಕೊಂಡು ಹೋಗ್ತಾರೆ, ಸುರಿತಾರೆ, ತುಂಬಿ ತರ್ತಾರೆ, ಸುರಿತಾರೆ, ತುಂಬ್ತಾರೆ, ತರ್ತಾರೆ, ಸುರಿತಾರೆ, ಎಲ್ಲ ಮಾಡ್ತಾರೆ. ಅದೇ ಅದು ಸ್ವಲ್ಪ ಕೊಳೆ ಆದಾಗ, ಹರಿದೋದಾಗ ಕಾಲು ಒರೆಸ್ಕೊಳಕ್ಕೆ ಹಾಕ್ಕೊತಾರೆ. ಅರ್ಥ ಆಯಿತು ಅನಿಸುತ್ತೆ ಫ್ರೆಂಡ್ಸ್ ನಾನು ಹೇಳಿದ ಮಾತು ನಿಮಗೆ. ಹಾಗಾಗಿ ಇರೋದು 4 ದಿನದ ಜೀವನದಲ್ಲಿ, ಲೈಫಲ್ಲಿ ನಗ್ನಗ್ತಾ ಇರೋಣ, ಒಳ್ಳೆಯದನ್ನೇ ಮಾಡೋಣ, ಒಳ್ಳೆಯದನ್ನೇ ಬಯಸೋಣ. ನಮ್ಮಿಂದ ಇನ್ನೊಬ್ರಿಗೆ ನೋವು ಕೊಡೋ ಅಂಥದ್ದು ಕೆಲಸಗಳು ಮಾಡೋದು ಬೇಡ ಅಂತ ಹೇಳ್ತಾ ಈ ಒಂದು ಚಿಕ್ಕ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಮ್ಮ ಎಲ್ಲ ವೀಕ್ಷಕರಿಗೂ, ಯಾರ್ಯಾರು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.